ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ಸಂಧಾನ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಕದನ. ಲೆಬನಾನ್ನ ಹೆಜ್ಬುಲ್ಲಾ ಉಗ್ರರ ವಿರುದ್ಧ ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಮುಗಿಬಿದ್ದಿದೆ. ಅಮೆರಿಕ ಮತ್ತೆ ಇರಾನ್ ನಡುವಿನ ದೀರ್ಘಕಾಲದ ವೈಮನಸ್ಸು ಶಮನಗೊಳಿಸುವುದಕ್ಕೆ ಪಾಕಿಸ್ತಾನದ ಮಣ್ಣಲ್ಲಿ ನಡೆದಂತಹ ಐತಿಹಾಸಿಕ ಪ್ರಯತ್ನಕ್ಕೆ ಒಂದ್ ಕಡೆ ಹಿನ್ನಡೆಯಾಗಿದೆ. ಯಾವಾಗ ಅಮೆರಿಕ ಇರಾನ್ ಸಂಧಾನ ಮಾತುಕತೆ ಮುರಿದು ಬೀಳುತ್ತೆ, ಅದರ ಬೆನ್ನಲ್ಲೇ ಈಗ ಕದನ ಶುರುವಾಗಿದೆ. ಲೆಬನಾನ್ನ ಹೆಜ್ಬುಲ್ಲಾ ಉಗ್ರರ ವಿರುದ್ಧ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮುಗಿಬೀಳ್ತಾ ಇದೆ. ಇಸ್ರೇಲ್ ಉತ್ತರ ಭಾಗದ ಮೇಲೆ ಭಾರಿ ಶೆಲ್ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಹಿಜ್ಬುಲ್ಲಾ ನಡೆಸಿರುವಂತಹ ದಾಳಿ ಇದು. ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರ ಸಂಘಟನೆಯಿಂದ ರಣಾರ್ಭಟ ಮುಂದುವರೆದಿದೆ. ಲೆಬನಾನ್ನ ಹಿಜ್ಬುಲ್ಲಾ ಉಗ್ರ ಸಂಘಟನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ದಾಳಿ ಪ್ರತಿ ದಾಳಿಗಳಿಂದಾಗಿ ಮತ್ತೆ ಈಗ ಎರಡೂ ರಾಷ್ಟ್ರಗಳು ಯುದ್ಧ ಭೂಮಿಯಾಗಿದೆ. ಸ್ಥಳೀಯ ಕಾಲಮಾನ ಭಾನುವಾರ ಬೆಳ್ಳಂಬೆಳಿಗ್ಗೆಯೇ ದಾಳಿ ಆರಂಭ ಆಗಿರೋದು. ಹಿಜ್ಬುಲ್ಲಾ ಉಗ್ರರ ವಿರುದ್ಧ ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಮುಗಿಬಿದ್ದಿದೆ. ಒಂದ್ ಕಡೆ ಈ ಒಂದು ಸಂಧಾನ ಮಾತುಕತೆ ಏನಿತ್ತು, ಸತತ 21 ಗಂಟೆಗಳ ಕಾಲ ನಡೆದಂತಹ ಎರಡೂ ದೇಶಗಳ ಪ್ರತಿನಿಧಿಗಳು ಮುಖಾಮುಖಿಯಾಗಿ ಚರ್ಚೆ ಮಾಡಿದ್ರು. ಬಟ್ ಯಾವುದೇ ರೀತಿಯಾದಂತ ಒಪ್ಪಂದಕ್ಕೆ ಬರಲಿಲ್ಲ. ಹಾಗಾಗಿ ಆ ಒಂದು ಮಾತುಕತೆ ಮುರಿದು ಬಿದ್ದಂತಹ ಬೆನ್ನಲ್ಲೇನೆ ಈಗ ಮತ್ತೆ ವಾರ್ ಶುರುವಾಗಿದೆ. ಭಾನುವಾರ ಬೆಳ್ಳಂಬೆಳಿಗ್ಗೆಯೇ ದಾಳಿಯನ್ನ ಆರಂಭ ಮಾಡಲಾಗಿದೆ. ಆ ಮೂಲಕ ಹೆಜ್ಬುಲ್ಲಾ ಉಗ್ರ ಸಂಘಟನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ದಾಳಿ ಪ್ರತಿ ದಾಳಿಗಳಿಂದಾಗಿ ಅಕ್ಷರಶಃ ಮತ್ತೆ ಈಗ ಎರಡೂ ರಾಷ್ಟ್ರಗಳು ಯುದ್ಧ ಭೂಮಿಯಾಗಿದೆ. ಒಂದಷ್ಟು ಡಿಮ್ಯಾಂಡ್ಗಳನ್ನ ಇರಾನ್ ಇಟ್ಟಿತ್ತು, ಜೊತೆಗೆ ಅಮೆರಿಕ ಕೂಡ. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಒಂದ್ ಕಡೆ ಆ 21 ಗಂಟೆಗಳ ಕಾಲ ನಡೆದಂತಹ ಸುದೀರ್ಘ ಮಾತುಕತೆ ಫೇಲ್ ಆಗಿದೆ. ಅದು ವಿಫಲ ಆದಂತ ಬೆನ್ನಲ್ಲೇನೆ ಈಗ ವಾರ್ನ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಪ್ರಭು, ಏನೊಂದು ಈ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನೊಂದು ಕಳೆದ ಒಂದು ವಾರ 12 ದಿನಗಳ ಕದನ ವಿರಾಮ ಜಾರಿಯಾಗಿತ್ತು. ಆ ಕದನ ವಿರಾಮ ಜಾರಿಯಾದ ಬೆನ್ನಲ್ಲೇನೆ ಒಂದು ಮಹತ್ವದ ಮಾತುಕತೆಗಳು ಕೂಡ ಆರಂಭ ಆಗಿದ್ವು. ಆದರೆ ಯಾವಾಗ ಮಾತುಕತೆಗಳು ಒಂದು ಫಲಪ್ರದ ಆಗುತ್ತೆ ಅನ್ನೋ ನಿರೀಕ್ಷೆನಲ್ಲಿ ಇಡೀ ವಿಶ್ವ ಇತ್ತು. ಆದರೆ ಆ ಮಾತುಕತೆಯ ಸಂಧಾನ ಮಾತುಕತೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತೇಳ್ಬಿಟ್ಟು ಇವತ್ತು ಬೆಳಗ್ಗೆ 7 ಗಂಟೆಗೆ JD ವ್ಯಾನ್ಸ್ ಅವರು ಒಂದು ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದಾದ ನಂತರ ಅವರು ಅಮೆರಿಕಾಗೆ ವಾಪಸ್ಸಾಗಿದ್ದಾರೆ. ಇರಾನ್ಗೆ ಅವರಿಟ್ಟಂಥ ಪ್ರಮುಖವಾದ ಷರತ್ತುಗಳ ಪೈಕಿ ಮೊದಲನೇದು ಮತ್ತು ಎಲ್ಲದಕ್ಕಿಂತ ಪ್ರಮುಖವಾದ್ದು, ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಬಾರದು. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಒಂದು ರೀತಿ ಅಣು ಸಂಸ್ಕರಣೆಯನ್ನು ಕೂಡ ಮಾಡಬಾರ್ದು ಅಂತ. ಆದರೆ ಇರಾನ್ ಹೇಳ್ತಿರೋದು, ನಾವು ಅಣು ಸಂಸ್ಕರಣೆಯನ್ನು ಮಾಡ್ತಿದ್ದೀವಿ, ಅದು ಕೇವಲ ಇಂಧನದ ಉದ್ದೇಶಕ್ಕಾಗಿ. ಏನೊಂದು ಅಣು ವಿದ್ಯುತ್ ಘಟಕಗಳಿದ್ದಾವೆ, ಅದಕ್ಕೋಸ್ಕರ ನಾವು ಅಣು ಸಂಸ್ಕರಣೆ ಮಾಡ್ತಾ ಇದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಅಣು ಬಾಂಬ್ ತಯಾರಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಸ್ಪಷ್ಟನೆ ಕೊಟ್ಟಿದೆ. ಆದರೆ ಅಮೆರಿಕಾಗೆ ಇರುವಂಥ ಒಂದೇ ಒಂದು ಆತಂಕ ಏನಂದರೆ, ಇರಾನ್ ತನ್ನಲ್ಲಿ ಒಂದು ಸಂಸ್ಕರಣೆ ಆಗೋ ಅಣುವನ್ನು ಒಂದು ಡ್ಯುಯಲ್ ಯೂಸ್ಗೆ ಬಳಸ್ಕೊಳುತ್ತೆ ಅಂತ. ಡ್ಯುಯಲ್ ಯೂಸ್ ಅಂದರೆ ಕೇವಲ ಅದು ಇಂಧನಕ್ಕೆ ಮಾತ್ರ ಅಲ್ಲ, ಅದೇ ಒಂದು ಅಣುವನ್ನು ಬಳಸಿಕೊಂಡು ಪರಮಾಣು ಬಾಂಬ್ ತಯಾರಿಸೋದಕ್ಕೂ ಕೂಡ ಬಳಸ್ಕೊಂತಿದೆ ಅನ್ನೋದು ಅಮೆರಿಕಾದ ಮೊದಲ ಒಂದು ಆರೋಪ. ಈ ಒಂದು ಆರೋಪಕ್ಕೆ ಪದೇ ಪದೇ ಇರಾನ್ ಸ್ಪಷ್ಟನೆಯನ್ನು ಕೊಡ್ತಿದೆ. ಆದರೆ ಜೊತೆಯಲ್ಲೇನೇ ನಾವು ಅಣು ಸಂಸ್ಕರಣೆಯನ್ನು ಕೈ ಬಿಡೋದಿಲ್ಲ ಅಂತಲೂ ಹೇಳ್ತಾ ಇದೆ. ಆ ಕಾರಣದಿಂದಾಗಿ ಇದೊಂದೇ ಒಂದು ಪ್ರಮುಖ ಕಾರಣದಿಂದಾಗಿ ಮಾತುಕತೆ ಮುರಿದು ಬಿದ್ದಿದೆ ಅನ್ನೋದು ಈಗ ತಿಳಿದು ಬರ್ತಾ ಇದೆ. ಇದರ ಬೆನ್ನಲ್ಲೇನೆ ಏನೊಂದು ಅರ್ಮುಸ್ ಜಲಸಂಧಿ ಇದೆ, ಅಲ್ಲಿ ಹಡಗುಗಳ ಸಾಗಾಟವನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಸಾವಿರಾರು ಒಂದು ಜಲ ಬಾಂಬ್ಗಳನ್ನು, ಅಂದರೆ ಒಂದು ನೀರಿನ ಆಳದಲ್ಲಿ ಅಳವಡಿಸುವಂಥ ಟಾರ್ಪಿಡೋಗಳನ್ನು ಇರಾನ್ ಅಳವಡಿಸಿದೆ ಅನ್ನೋ ಮಾಹಿತಿ ಇದೆ. ಈ ಒಂದು ಟಾರ್ಪಿಡೋಗಳನ್ನು, ಜಲಬಾಂಬ್ಗಳನ್ನು ತೆರವು ಮಾಡೋದಕ್ಕೋಸ್ಕರ ಅಮೆರಿಕದ 2 ಯುದ್ಧ ನೌಕೆಗಳು ಈಗ ಧಾವಿಸಿದ್ದಾವೆ ಅನ್ನೋ ಮಾಹಿತಿಯೂ ಸಿಗ್ತಾ ಇದೆ. ಒಟ್ಟಿನಲ್ಲಿ ಅರ್ಮುಸ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅನ್ನೋದು ಅಮೆರಿಕದ ಮೊದಲ ನಿಲುವಾಗಿದೆ. ಆ ನಂತರ ಇರಾನ್ ವಿರುದ್ಧ ಯಾವ ರೀತಿ ಯುದ್ಧ ಸಾರ್ತೀರಾ ಅಂತೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಕೇಳಿದಾಗ ಅವರು ಇದೀಗ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಮಗೆ ಮಾತುಕತೆಯ ಪ್ರಧಾನ ಆದ್ಯತೆ,
ನಮಗೆ ಮತ್ತೆ ಯುದ್ಧಕ್ಕೆ ಹೋಗಬೇಕು ಅನ್ನೋದು ಆದ್ಯತೆ ಅಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ಅಮೆರಿಕ ಇನ್ನೊಮ್ಮೆ ಇರಾನ್ ವಿರುದ್ಧ ಮುಗಿ ಬೀಳೋದಿಲ್ವಾ ಅನ್ನೋ ಆಶಾವಾದ ಕಂಡು ಬರ್ತಾ ಇದೆ. ಆದರೆ ಮತ್ತೊಂದು ಕಡೆ ಇಸ್ರೇಲ್ ಏನು ಮಾಡಿದೆ, ಲೆಬನಾನ್ ವಿರುದ್ಧ ಭಾರಿ ಪ್ರಮಾಣದ ದಾಳಿಯನ್ನು ಇವತ್ತು ಬೆಳಗ್ಗೆಯಿಂದನೇ ಆರಂಭಿಸಿದೆ. ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾ ಉಗ್ರರು ಕೂಡ ಇಸ್ರೇಲ್ನ ಉತ್ತರ ಭಾಗಕ್ಕೆ ಭಾರಿ ಪ್ರಮಾಣದ ಶೆಲ್ ದಾಳಿಯನ್ನು ಆರಂಭಿಸಿದ್ದಾರೆ. ಹಾಗಾಗಿ ಈ ಯುದ್ಧವನ್ನು ಒಂದು ಹಂತಕ್ಕೆ ಅಮೆರಿಕ ಏನಾದರೂ ನಿಲ್ಲಿಸೋದಕ್ಕೆ ಅಥವಾ ತಡ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಇಸ್ರೇಲ್ ಈ ಯುದ್ಧವನ್ನು ನಿಲ್ಲಿಸೋವಂಥ ಮೂಡ್ನಲ್ಲಿ ಇಲ್ಲ ಅನ್ನೋ ಲಕ್ಷಣ ಕಂಡು ಬರ್ತಾ ಇದೆ. ಪ್ರಭು ದಿಲೀಪ್, ಈಗ ಆಲ್ರೆಡಿ ಅಮೆರಿಕ ಕೂಡ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ, ಅಂದ್ರೆ ಅದನ್ನ ಮುಕ್ತಗೊಳಿಸೋದಕ್ಕೆ ನಾವೇ ಅದನ್ನ ಮಾಡ್ತೀವಿ ಅಂತೇಳಿ ಯಾವ ರೀತಿಯಾದಂತ ದಾಳಿ ನಿರೀಕ್ಷೆ ಮಾಡಬಹುದು, ಜೊತೆಗೆ ಈ ಯುದ್ಧ ಯಾವ ಹಂತಕ್ಕೆ ಹೋಗ್ಬೋದು ಅಂತ? ಪ್ರಭು, ಏನಂದರೆ ಹರ್ಮುಜ್ ಜಲಸಂಧಿ ಏನಿದೆ ಅದು 23 ಕಿಲೋಮೀಟರ್ ಅಷ್ಟು ವ್ಯಾಪ್ತಿ ಇರೋಂಥ ಹರ್ಮುಜ್ ಜಲಸಂಧಿ, ಆ ಒಂದು ಅಷ್ಟು ಅಗಲದ ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು. ಜೊತೆಗೆ ಅದು 100 ಕಿಲೋಮೀಟರ್ ಉದ್ದದ ಒಂದು ವ್ಯಾಪ್ತಿಯನ್ನು ಹೊಂದಿದೆ. ಆ ವ್ಯಾಪ್ತಿ ಉದ್ದಕ್ಕೂ ಅಂದರೆ ಇರಾನ್ನ ಸಮುದ್ರ ತೀರದುದ್ದಕ್ಕೂ ಒಂದು ರೀತಿ ಗುಡ್ಡಗಾಡುಗಳಿಂದ ಆವೃತವಾಗಿರೋ ಪ್ರದೇಶ. ಈ ಪ್ರದೇಶದಲ್ಲಿ ಏನೊಂದು ಇರಾನ್ನ ಕಮಾಂಡೋಗಳಿರ್ಬೋದು, ಇರಾನ್ IRGCಯ ಸೈನಿಕರು ಅವರು ಅಲ್ಲಿ ಆ ಮಾರ್ಗದಲ್ಲಿ ಸಾಗು ಬರುವ ಹಡಗುಗಳ ಮೇಲೆ ಶೆಲ್ ದಾಳಿ ಮತ್ತು ರಾಕೆಟ್ ದಾಳಿ ನಡೆಸುವಂಥ ಸಾಧ್ಯತೆಗಳಿರುತ್ತೆ, ಡ್ರೋನ್ ದಾಳಿಗಳು ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಈ ಭಾಗದಲ್ಲಿ ಇರಾನ್ ಸೇನೆಯ ಬಂಕರ್ಗಳಿದ್ದಾವೆ ಅನ್ನೋ ಮಾಹಿತಿನೂ ಇದೆ. ಹಾಗಾಗಿ ಒಂದು ಹಂತದಲ್ಲಿ ಇರಾನ್ನ ಒಂದು ಜಲಗಡಿಯಲ್ಲಿ ಸಮುದ್ರ ತೀರದಲ್ಲಿ ಬರುವಂತಹ ಎಲ್ಲ ಒಂದು ಬಂಕರ್ಗಳನ್ನು ಹಾನಿ ಮಾಡೋಂಥ ಕೆಲಸಕ್ಕೆ ಅಮೆರಿಕ ಕೈ ಹಾಕ್ಬೋದು. ಜೊತೆಯಲ್ಲೇ ಏನೊಂದು ಇರಾನ್ ಹರ್ಮುಜ್ ಜಲಸಂಧಿಯಲ್ಲಿ ನೆಲದಾಳದಲ್ಲಿ ಒದಗಿಸಿಟ್ಟಿರುವಂಥ ಜಲಬಾಂಬ್ಗಳನ್ನು ತೆರವುಗೊಳಿಸೋದಕ್ಕೆ ಮುಂದಾಗ್ಬೋದು. ಎರಡು ಕಾರಣಗಳನ್ನು ಮಾಡಿದ ನಂತರ ಹಡಗುಗಳ ಸಾಗಾಟಕ್ಕೆ ಮೊದಲಿಗೆ ವಿಮಾ ಕಂಪ್ನಿಗಳು ಗ್ರೀನ್ ಸಿಗ್ನಲ್ ಕೊಡಬೇಕಾಗುತ್ತೆ. ವಿಮಾ ಕಂಪ್ನಿಗಳು ಎಲ್ಲ ಯುರೋಪ್ ರಾಷ್ಟ್ರಗಳಲ್ಲಿ ಇರೋವಂಥವು. ಆ ವಿಮಾ ಕಂಪ್ನಿಗಳು ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ಹಡಗುಗಳ ಒಂದು ಸುಗಮ ಸಂಚಾರ ಏರ್ಪಡುತ್ತೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸುಗಮ ಸಂಚಾರ ಆಗಲೇಬೇಕು, ಇಲ್ಲಾಂದರೆ ಭಾರತ ಸೇರಿದಂತೆ ಪ್ರಮುಖ ರಾಷ್ಟ್ರಗಳಿಗೆ LPG ಮತ್ತು ತೈಲದ ಅಭಾವ ಉಂಟಾಗುತ್ತೆ. ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಏನೊಂದು ಜಾಗತಿಕ ತೈಲ ಮಾರುಕಟ್ಟೆ ಇದೆ, ಅಲ್ಲಿ ಕಚ್ಚಾ ತೈಲದ ಬೆಲೆ ಸಾಕಷ್ಟು ಏರಿಕೆ ಕಂಡುಬರೋ ಸಾಧ್ಯತೆ ಇರುತ್ತೆ. ಇವತ್ತು ಭಾನುವಾರವಾದರೂ ಕೂಡ ಕಚ್ಚಾ ತೈಲ ಮಾರುಕಟ್ಟೆ ಆಕ್ಟಿವ್ ಆಗಿರುತ್ತೆ. ಕಚ್ಚಾ ತೈಲ ಬೆಲೆಯಲ್ಲಿ ಪ್ರತಿ ಬ್ಯಾರಲ್ಗೆ $100ಗಿಂತ ಹೆಚ್ಚಿನ ಮೌಲ್ಯ ಈಗಾಗಲೇ ತಲುಪಿದೆ. ಅದು ಇನ್ನಷ್ಟು ಹೆಚ್ಚಾದಂತೆ ಇಡೀ ವಿಶ್ವಕ್ಕೆ ಒಂದು ರೀತಿಯಾದಂಥ ಬೆಲೆ ಏರಿಕೆಯ ಭೀತಿ ಮತ್ತು ಹಣದುಬ್ಬರದ ಹೊಡೆತ ಕಾಡುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.